ಇನ್ನು ಗ್ಯಾಸ್ ಸಂಕಷ್ಟದ ನಡುವೆ ಕೇಂದ್ರದಿಂದ ಬಿಗ್ ರಿಲೀಫ್ ಸಿಕ್ಕಿದೆ. ರಾಜ್ಯಗಳಿಗೆ ಮತ್ತೆ ಶೇಕಡ 20ರಷ್ಟು LPG ಹೆಚ್ಚಳ ಆಗಿದೆ. ಕಮರ್ಷಿಯಲ್ ಗ್ಯಾಸ್ ಕೋಟಾ ಶೇಕಡ 50ರಿಂದ 70ಕ್ಕೆ ಏರಿಕೆಯಾಗಿರುವಂಥದ್ದು. ಇನ್ನು ಕಮರ್ಷಿಯಲ್ ಗ್ಯಾಸ್ ಕೋಟಾ ಶೇಕಡ ಈ ರೀತಿಯಾಗಿ ಏರಿಕೆಯಾಗಿದೆ. ಜವಳಿ ಕೈಗಾರಿಕಾ ಉಕ್ಕು ವಲಯಕ್ಕೆ ಹೆಚ್ಚು ಅನುಕೂಲವಾಗುವಂಥದ್ದು. ಕೇಂದ್ರದ ಭರವಸೆ ಮಧ್ಯೆಯೂ ಸಿಲಿಂಡರ್ ಸಮಸ್ಯೆ. ಕಮರ್ಷಿಯಲ್ ಗ್ಯಾಸ್ ಸಿಗದೆ ಹೋಟೆಲ್ಗಳು ಬಂದಾಗಿದ್ವು ಇಷ್ಟು ದಿನಗಳ ಕಾಲ. ಇನ್ನು ಮುಂದೆ ಆ ರೀತಿಯ ಸಮಸ್ಯೆ ಇರೋದಿಲ್ಲ. ಉದ್ಯಮಗಳ ಮೇಲೂ ಪರಿಣಾಮ ಬೀರಿರುವ ಗ್ಯಾಸ್ ಟ್ರಬಲ್ ಏನಿದೆ. ಪೆಟ್ರೋಲ್ ಡೀಸೆಲ್ಗಾಗಿ ಬಂಕ್ಗಳಲ್ಲಿ ನುಗ್ಗಲು ಈ ರೀತಿಯಾದಂತಹ ಸಿಚುವೇಶನ್ಗಳನ್ನು ಎದುರಿಸ್ತಾ ಇದೆ. ಪ್ಯಾನಿಕ್ ಆಗಿ ತೈಲ ಖರೀದಿಗೆ ಮುಗಿಬಿದ್ದಿರುವ ಜನರು. ಕೇಂದ್ರ ಸರ್ಕಾರ ಭರವಸೆಯನ್ನು ನೀಡಿದ್ರು ಮಾತು ಕೇಳದ ಜನ. ಗ್ಯಾಸ್ ಸಂಕಷ್ಟದ ನಡುವೆ ಕೇಂದ್ರದಿಂದ ಬಿಗ್ ರಿಲೀಫ್ ಸಿಕ್ಕಿದೆ. ಕಮರ್ಷಿಯಲ್ ಗ್ಯಾಸ್ ಕೋಟಾ ಶೇಕಡ 50ರಿಂದ 70ಕ್ಕೆ 70% ಏರಿಕೆಯಾಗಿದೆ. ಜವಳಿ ಕೈಗಾರಿಕಾ ಉಕ್ಕು ವಲಯಕ್ಕೆ ಹೆಚ್ಚು ಅನುಕೂಲವಾಗುವಂಥದ್ದು. ಇನ್ನು ಕೇಂದ್ರ ಇಲ್ಲಿ ಸ್ಪಷ್ಟನೆಯೊಂದನ್ನು ಕೊಟ್ಟರೂ ಕೂಡ ಜನಗಳ ಆತಂಕ ಮಾತ್ರ ಕಮ್ಮಿ ಆಗ್ತಾ ಇಲ್ಲ. ಕೇಂದ್ರ ಈಗಾಗಲೇ ಭರವಸೆ ನೀಡಿದೆ. ಇದರ ಮಧ್ಯೆಯೂ ಕೂಡ ಸಿಲಿಂಡರ್ ಸಮಸ್ಯೆ ಅಂತೇಳಿ ಜನರು ಒದ್ದಾಡ್ತಾ ಇದ್ದಾರೆ. ಸಿಚುವೇಶನ್ ಅನ್ನು ನಿಯಂತ್ರಣ ತರೋದಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಸಾಕಷ್ಟು ಹರಸಾಹಸವನ್ನು ಪಡ್ತಾ ಇದೆ. ರಷ್ಯಾದಿಂದ ಈಗಾಗಲೇ ತೈಲ ಖರೀದಿಯನ್ನು ಮಾಡಿದ್ದಾರೆ. ಇನ್ನೊಂದು ಕಡೆ ಇರಾನ್ನ ಹಾರ್ಮುಜ್ ಜಲಸಂಧಿಯಿಂದ ಹಡಗುಗಳನ್ನು ಕೂಡ ಬಿಡ್ತಾ ಇದ್ದಾರೆ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಭರವಸೆಯೊಂದನ್ನು ನೀಡ್ತಾ ಇದ್ದಾರೆ. ಮಾತು ಕೇಳದ ಜನ. ಮುಖ್ಯವಾಗಿ ಕೇಂದ್ರ ಸರ್ಕಾರ ಇಲ್ಲಿ ಎಲ್ಲ ರೀತಿಯಂಥ ಒಂದು ಸ್ಪಷ್ಟನೆಯೊಂದನ್ನು ನೀಡ್ತಾ ಇದೆ. ಆದರೂ ಸಹಿತ ಗ್ಯಾಸ್ ಸಂಕಷ್ಟ ಅತಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಕಾಡ್ತಾ ಇದೆ. ಸದ್ಯಕ್ಕೆ ಗ್ಯಾಸ್ ಆಗಿರ್ಬೋದು, ತೈಲ ಆಗಿರ್ಬೋದು, ಎಲ್ಲವೂ ಕೂಡ ಇದರ ಅಭಾವದಿಂದಾಗಿ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ. ಅದಕ್ಕೋಸ್ಕರ ಈಗಾಗಲೇ ಕೇಂದ್ರ ಸರ್ಕಾರ ಒಂದು ಸ್ಪಷ್ಟನೆಯೊಂದನ್ನು ನೀಡ್ತಾ ಇದೆ, ಒಂದು ಭರವಸೆಯನ್ನು ಸಹ ನೀಡ್ತಾ ಇದೆ. ಆದರೂ ಸಹ ಸಿಲಿಂಡರ್ನ ಸಮಸ್ಯೆ ನಿಲ್ತಾಗಿಲ್ಲ. ಸಿಲಿಂಡರ್ನ ಅಭಾವವೂ ಕೂಡ ಇಲ್ಲಿ ನಿಲ್ತಾ ಇಲ್ಲ. ಎಷ್ಟೋ ಹೋಟೆಲ್ಗಳು ಇಲ್ಲಿ ಈಗಾಗಲೇ ಬಂದಾಗಿದ್ದಾವೆ. ದಿನನಿತ್ಯದ ಜೀವನವನ್ನು ಯಾರು ಇದನ್ನೇ ನಂಬಿಕೊಂಡು ಮಾಡ್ತಾ ಇರ್ತಾರೆ ಅವರು ಎಲ್ಲರಿಗೂ ಕೂಡ ಈಗ ಪರದಾಟವನ್ನು ಪಡ್ತಾ ಇದ್ದಾರೆ. ಸಿಲಿಂಡರ್ನ ಅಭಾವದಿಂದ ಸಾಕಷ್ಟು ಹೋಟೆಲ್ಗಳು ಈಗಾಗಲೇ ಮುಚ್ಚಿ ಹೋಗಿವೆ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಒಂದು ಭರವಸೆಯೊಂದನ್ನು ನೀಡುತ್ತಾ ಇದೆ. ಗ್ಯಾಸ್ ಸಂಕಷ್ಟದ ನಡುವೆ ಕೇಂದ್ರದಿಂದ ಒಂದು ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು. ಈಗಾಗಲೇ ರಾಜ್ಯಗಳಿಗೆ ಮತ್ತೆ ಶೇಕಡ 20ರಷ್ಟು LPG ಹೆಚ್ಚಳವನ್ನು ಮಾಡ್ತೇವೆ, ಹೆಚ್ಚಳವನ್ನು ಪೂರೈಕೆಯೊಂದನ್ನು ಮಾಡ್ತೇವೆ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿದೆ. ಕಮರ್ಷಿಯಲ್ ಗ್ಯಾಸ್ ಆಗಿರ್ಬೋದು. ಮುಖ್ಯವಾಗಿ ಇಲ್ಲಿ ಏನು ಯುದ್ಧ ನಡೀತಾ ಇದೆ, ಒಂದು ಕಡೆಯಿಂದ ಈಗಾಗಲೇ ಭಾರತ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡಿದೆ. ಇನ್ನೊಂದು ಹಾರ್ಮುಜ್ ಜಲಸಂಧಿಯಿಂದ ಈಗಾಗಲೇ ಹಡಗುಗಳನ್ನು ಬಿಡುವುದಕ್ಕೂ ಕೂಡ ಇರಾನ್ ಒಪ್ಪಿಕೊಂಡಿದೆ. ಸೊ ಹೀಗಿರಬೇಕಾದ್ರೆ ಕೇಂದ್ರ ಸರ್ಕಾರ ಕೂಡ ಒಂದು ಭರವಸೆಯೊಂದನ್ನು ನೀಡಿದೆ. 20% ಗ್ಯಾಸ್ ಸಿಲಿಂಡರ್ನ ಪ್ರತಿ ರಾಜ್ಯಕ್ಕೆ ನೀಡುತ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಭರವಸೆಯೊಂದನ್ನು ನೀಡಿದೆ. ಭರವಸೆಯನ್ನು ನೀಡಿದ್ರೂ ಕೂಡ ಜನಗಳಿಗೆ ಆತಂಕ ಮಾತ್ರ ಹೋಗ್ತಾ ಇಲ್ಲ. ಎಲ್ಲ ಜನರು ಪ್ಯಾನಿಕ್ ಆಗಿ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು ಶೇಖರಿಸಿಕೊಳ್ಳಿಟ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಒಂದು ಸಿಚುವೇಶನ್ ಎದುರಾಗಿದೆ. ಕೇಂದ್ರ ಸರ್ಕಾರ ಒಂದು ಭರವಸೆಯನ್ನು ನೀಡಿದ್ರೂ ಸಹಿತ ಯಾರೂ ಇದನ್ನು ಒಪ್ಕೊಳ್ಳೋದಕ್ಕೆ ಸಿದ್ಧರಾಗಿಲ್ಲ.